Hi all, welcome to YouTube channel Study Karnataka. In this video, we will be seeing the development corporation that is related to Veerashaiva Lingayat Development Corporation Limited, and it is headquartered at Bengaluru. This is class number 17. Till now we have completed 16 classes. Those who haven't watched those videos, kindly do watch, because these videos are very much important for backward class welfare officer examination. As the syllabus is specific, most of the questions will be out of these videos itself, because the source material is very much limited, and that's the reason. Do watch it, revise it, so that it can be easy and it will be easy for you in the examination. ಇದು 17ನೇ ವಿಡಿಯೋ ಆಗಿದ್ದು, ಇದರಿಂದ ಮುಂಚೆ ನಾವು ಟೋಟಲ್ ಆಗಿ 16 ವಿಡಿಯೋಗಳನ್ನು ನೋಡಿದ್ದೇವೆ. ಅದರಲ್ಲಿ ಹಲವಾರು ಅಭಿವೃದ್ಧಿ ನಿಗಮಗಳನ್ನು ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಅಂದರೆ ಕರ್ನಾಟಕ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇದರ ಹೆಡ್ ಕ್ವಾರ್ಟರ್ ಆಗಿದ್ದು, ಇದನ್ನು ಹಾಗೂ ಇದು ಯಾವೆಲ್ಲ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅದನ್ನು ಡೀಟೇಲ್ ಆಗಿ ನೋಡೋಣ. ಟೋಟಲ್ ಆಗಿ ಇದು 7ರಿಂದ 8 ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಪ್ರತಿಯೊಂದು ಯೋಜನೆಗೆ ಹೆಸರು ಬೇರೆ ಇದೆ, ಕೆಲವೊಂದು ಪ್ರೊವಿಷನ್ಸ್ ಸೇಮ್ ಇದೆ, ಆದರೆ ಮೆಜಾರಿಟಿಯಾಗಿ ಅರ್ಹತೆ ಆಗಲಿ ಹಾಗೂ ನಿಮಗೆ ಏನೆಲ್ಲ ಫಲಾನುಭವಿ ಸಿಗುತ್ತೆ ಅದೆಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಹೀಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರತಿಯೊಂದು ಪಾಯಿಂಟನ್ನು ಬರ್ಕೊಳ್ಳಿ. ಯಾಕಂದರೆ ಈ ಒಂದೇ ಒಂದು ನಿಗಮದಿಂದ 3ರಿಂದ 4 ಕ್ವಶನ್ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ. If at all you are new to the Study Karnataka channel, the link of Telegram group will be provided in the description. Do join it, and I would like to tell you that we have started a KS mains course in just 29 rupees. If at all you have subscribed the channel, you can join the channel so that you can write daily one answer each and watch exclusive videos that are available for the members of Study Karnataka. Let's begin the video. In this, we will be seeing the year of establishment of this corporation, the schemes, ಅಂದರೆ ಯೋಜನೆಗಳು, ಡೀಟೇಲ್ಸ್ ಆಫ್ ದಿ ಸ್ಕೀಮ್, ಯೋಜನೆಗಳ ವಿವರಗಳನ್ನು ನೋಡೋಣ, ಆ್ಯಂಡ್ ಎಲಿಜಿಬಿಲಿಟಿ ಆಫ್ ದಿ ಸ್ಕೀಮ್ಸ್, ಅಂದರೆ ಯೋಜನೆಗಳ ಉಪಯೋಗನ ಪಡೆಯಲಿಕ್ಕೆ ನೀವು ಯಾವ ರೀತಿಯಾಗಿ ಅರ್ಹತೆಯನ್ನು ಹೊಂದಿರ್ತೀರಾ ಅದನ್ನು ಈ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ಕೀಮ್ಸ್. ವಾಟ್ ಆರ್ ದಿ ಸ್ಕೀಮ್ಸ್ ದಟ್ ಆರ್ ಇಂಪ್ಲಿಮೆಂಟೆಡ್ ಬೈ ದಿಸ್ ವೀರಶೈವ ಲಿಂಗಾಯತ್ ಕಾರ್ಪೊರೇಷನ್? ಯಾವೆಲ್ಲ ಯೋಜನೆಗಳನ್ನು ಈ ನಿಗಮವು ಇಂಪ್ಲಿಮೆಂಟ್ ಮಾಡುತ್ತೆ? ಮೊದಲನೇದಾಗಿ ವಿದೇಶಿ ವಿದ್ಯಾ ವಿಕಾಸ, ಬಸವ ಬೆಳಗು, ಜೀವಜಾಲ ಅಥವಾ ಜೀವಜಲ ಅಂತಿದೆ, ಅದು ಜೀವಜಲ, ಸ್ವಯಂ ಸಹಾಯ ಸಂಘಗಳಿಗೆ ಉತ್ತೇಜನ, ಕಾಯಕ ಕಿರಣ, ಸ್ವತಂತ್ರ ಅಮೃತ್ ಮಹೋತ್ಸವ ಯೋಜನೆ ಮತ್ತು ಶರಣ ಸೇನೆ. ಇದರೊಂದಿಗೆ 8ನೇ ಸ್ಕೀಮ್ ಕೂಡ ಹೊಂದಿದೆ. ಅದನ್ನು ಇದೇ ವಿಡಿಯೋದಲ್ಲಿ ಮುಂದಿನ ಸ್ಲೈಡ್ಗಳಲ್ಲಿ ಅದನ್ನು ತಿಳಿಸ್ತೀನಿ. Do remember, Honorable ex-Chief Minister of Karnataka, Sri B.S. Yediyurappa, established the corporation on 17/11/2020. Do remember, in the previous videos that we have told that this corporation was formed on the government ordered, and the government order date was on 23/11/2020. But if at all they ask on which date was this corporation established, then your answer should be 17/11/2020. B.S. ಯಡಿಯೂರಪ್ಪ ಅವರು ಈ ನಿಗಮ ನಿಯಮಿತವನ್ನು ಸ್ಥಾಪನೆ ಮಾಡಿದ್ದರು. ನೆನಪಿಟ್ಕೊಳ್ಳಿ, ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ನಿಗಮವನ್ನು 23/11/2020 ಸರ್ಕಾರಿ ಆದೇಶದ ದಿನಾಂಕವನ್ನು ನೋಡಿದ್ವಿ. ಆದರೆ ಯಾವ ದಿನಾಂಕದೊಂದು ಸ್ಥಾಪನೆ ಆಯಿತು, ಈ ನಿಗಮ ಯಾವ ದಿನಾಂಕದೊಂದು ಸ್ಥಾಪನೆ ಆಯಿತು ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ 17/11/2020 ಎಂದು ಆಗಿರಬೇಕು. ಫಸ್ಟ್ ಸ್ಕೀಮ್ ದಟ್ ವಿ ವಿಲ್ ಬಿ ಸೀಯಿಂಗ್ ಈಸ್ ಬಸವ ಬೆಳಗು. ಅಂದರೆ ಮೊದಲನೇ ಸ್ಕೀಮನ್ನು ಬಸವ ಬೆಳಗುವನ್ನು ನೋಡೋಣ. ಇದರಲ್ಲಿ ಯಾವ ರೀತಿ ನಿಮಗೆ ಎಷ್ಟು ಮೊತ್ತವನ್ನು ಸಾಲವನ್ನು ನೀಡಲಾಗುತ್ತೆ ಮತ್ತು ನಿಮಗೆ ಅರ್ಹತೆ ಏನಿರುತ್ತೆ ಅದನ್ನು ಒಂಚೂರು ನೋಡೋಣ. ಸಿ, ಅಂಡರ್ ದಿ ಸ್ಕೀಮ್, ಎಜುಕೇಷನ್ ಲೋನ್ ಫೆಸಿಲಿಟಿ ಇಸ್ ಪ್ರೊವೈಡೆಡ್ ಫಾರ್ ದಿ ಸ್ಟೂಡೆಂಟ್ಸ್ ಆಫ್ ವೀರಶೈವ ಲಿಂಗಾಯತ್ ಕಮ್ಯುನಿಟಿ ಫಾರ್ ಪ್ರೊಫೆಷನಲ್, ಟೆಕ್ನಿಕಲ್, ಪ್ಯಾರಾಮೆಡಿಕಲ್, ಮೆಡಿಕಲ್ ಕೋರ್ಸಸ್ ವೇರ್ ದಿ ಸ್ಟೂಡೆಂಟ್ಸ್ ಕ್ಯಾನ್ ಅವೇಲ್ ₹1 lakh per annum up to ₹4 to 5 lakh. That means the maximum limit of amount is 4 to 5 lakh or ₹1 lakh per annum until the completion of the course, and an interest rate of 2% will be provided. ಅಂದರೆ ನಿಮ್ಮ ಕೋರ್ಸಿಗಾಗಿ ಪ್ರತಿ ವರ್ಷ ₹1 ಲಕ್ಷ ಮೊತ್ತವನ್ನು ನೀಡಲಾಗುತ್ತೆ. ನೀವು ಯಾವೆಲ್ಲ ಕೋರ್ಸ್ ಮಾಡ್ತಿರ್ತಾರ ಅದಕ್ಕೆ ₹1 ಲಕ್ಷ ಮೊತ್ತವನ್ನು ನೀಡಲಾಗುತ್ತೆ. ಅದರಲ್ಲಿ ವೃತ್ತಿಪರ, ತಾಂತ್ರಿಕ ಮತ್ತು ಪ್ಯಾರಾಮೆಡಿಕಲ್ ಹಾಗೂ ವೈದ್ಯಕೀಯ ಕೋರ್ಸ್ಗಳು ಬರುತ್ತೆ. ಅದರೊಂದಿಗೆ 4ರಿಂದ 5 ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಅಂದರೆ ನೀವು 5 ವರ್ಷದ ಕೋರ್ಸ್ ಇದ್ದಲ್ಲಿ, ಈಗ MBBS ಕೋರ್ಸ್ ಮಾಡ್ತಾ ಇದ್ರೆ
5 ವರ್ಷದ ಕೋರ್ಸ್ ಇದ್ದಲ್ಲಿ ಪ್ರತಿ ವರ್ಷಕ್ಕೆ 1 ಲಕ್ಷ ಹಾಗೆ 5 ಲಕ್ಷ ರೂಪಾಯಿ ಆಗುತ್ತೆ. ಅದರರ್ಥ ನಿಮ್ಮ ಮ್ಯಾಕ್ಸಿಮಮ್ ಅಮೌಂಟ್ ಬಂದು 5 ಲಕ್ಷ ರೂಪಾಯಿ. ಹಾಗೂ ಇದಕ್ಕೆ ಬಡ್ಡಿ ದರ ಬಂದು ವಾರ್ಷಿಕವಾಗಿ 2% ಬಡ್ಡಿ ದರ ಇರುತ್ತೆ. The another important clause is that the beneficiary shall repay this loan amount in 3 years or 36 months. 36 monthly installment after the completion of the course. ಅಂದರೆ ಅವನ ಕೋರ್ಸ್ ಮುಗಿದಾದ ಮೇಲೆ 3 ವರ್ಷಗಳಲ್ಲಿ ಅಥವಾ 36 ಮಾಸಿಕ ಕಂತುಗಳಲ್ಲಿ ಈ ಸಾಲವನ್ನು ಮರುಪಾವತಿಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದಿ ಎಲಿಜಿಬಿಲಿಟಿ ಫಾರ್ ದಿ ಬಸವ ಬೆಳಗು ಸ್ಕೀಮ್? The applicant should belong to Veerashaiva Lingayat community and produce caste certificate issued by the concerned authority, that is Tahsildar. Second, candidate should have taken admission through CET or NEET for graduation and post-graduation for technical education. Third, annual income of the family should not exceed 3.5 lakh rupees, right? Do remember this because the upcoming schemes that we are seeing, those will be having the income criteria such as 5 lakh, 8 lakh rupees. So, for each and every scheme, there is an income criteria that is different. So that's the reason you should make notes properly so that it will be easy for you to revise. So I request you to make a note such that in a table format, write a scheme name here. After that, the income limit and what are the benefits of this scheme. The fourth criteria is non-technical or post-graduation students should apply online. ಇದಕ್ಕೆ ಈ ಬಸವ ಬೆಳಗು ಸ್ಕೀಮ್ಗಾಗಿ ಅರ್ಹತೆ ಏನೆಂದರೆ, ಮೊದಲನೇದಾಗಿ ಅರ್ಜಿದಾರರು ವೀರಶೈವ ಲಿಂಗಾಯತ್ ಸಮುದಾಯಕ್ಕೆ ಸೇರಿರಬೇಕಾಗುತ್ತೆ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಪ್ರಮಾಣ ಪತ್ರವನ್ನು ಹಾಜರುಪಡಿಸಬೇಕಾಗುತ್ತೆ. ಎರಡನೇದಾಗಿ ಅಭ್ಯರ್ಥಿಯು ಪದವಿ ಮತ್ತು ತಾಂತ್ರಿಕ ಶಿಕ್ಷಣಕ್ಕಾಗಿ ಸ್ನಾತಕೋತ್ತರ ಪದವಿಗಾಗಿ CET ಹಾಗೂ NEET ಮೂಲಕ ಪ್ರವೇಶ ಪಡೆದಿರಬೇಕು. ಮೂರನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಬಂದು 3.5 ಲಕ್ಷ ಮೀರಬಾರದು. ನೋಡಿ, ಮುಂಬರುವ ಯಾವೆಲ್ಲ ನಾವು ಯೋಜನೆ ನೋಡ್ತೀವಿ ಅದರಲ್ಲಿ ಈ ಆದಾಯದ ಮಿತಿ ಬೇರೆ ಬೇರೆ ಇದೆ. ಹೀಗಾಗಿ ನೀವು ಒಂದು ಟೇಬಲ್ ಮಾಡ್ಕೊಳ್ಳಿ, ಆ ಟೇಬಲ್ನಲ್ಲಿ ಒಂದು ಸ್ಕೀಮನ್ನು ಬರೀರಿ, ಅಲ್ಲಿ ಇನ್ಕಮ್ ಲಿಮಿಟ್ ಎಷ್ಟು ಇರಬೇಕು ಅಥವಾ ಅರ್ಹತೆ ಏನಿರಬೇಕು ಹಾಗೂ ಅದಕ್ಕೆ ಆ ಸ್ಕೀಮ್ಗೆ ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ, ಈ 3 ರೀತಿಯಾಗಿ ನೀವು ಚಾರ್ಟ್ ಮಾಡಿದ್ದಲ್ಲಿ ನಿಮಗೆ ರಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ತಾಂತ್ರಿಕವಲ್ಲದ ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಇದು ಬಸವ ಬೆಳಗು ಸ್ಕೀಮಿನ ಕಂಪ್ಲೀಟ್ ಡೀಟೇಲ್ ಆಗಿದೆ. ಇದನ್ನು ಹೊರತುಪಡಿಸಿ ಯಾವುದಾದ್ರು ಕ್ವಶನ್ ಬರಲಿಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಸ್ಕೀಮ್, ಸೊ ಇದರದೇ ನೋಡಿ, ಒಂದು ವೇಳೆ ಮತ್ತೊಂದು ಏನು ಕ್ರೈಟೇರಿಯಾ ಅಂದರೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಟೇಕನ್ ಅಡ್ಮಿಷನ್ ಥ್ರೂ CET or NEET for graduation or post-graduation for technical education. Candidates who have not taken admission through CET and NEET or pursuing any other course will be selected through Jilla Panchayat CEO committee of the respective districts. ಅಂದರೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ, ಅಭ್ಯರ್ಥಿಯು ತಾಂತ್ರಿಕ ಶಿಕ್ಷಣಕ್ಕಾಗಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಾಗಿ CET ಹಾಗೂ NEET ಮುಖಾಂತರ ಪ್ರವೇಶ ಪಡೆದಿರಬೇಕು. ಎರಡನೇದಾಗಿ CET ಮತ್ತು NEET ಮೂಲಕ ಪ್ರವೇಶವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಅಥವಾ ಯಾವುದೇ ಆದ ಕೋರ್ಸ್ಗಳಲ್ಲಿ ತಾಂತ್ರಿಕತೆ ಇಲ್ಲದಿದ್ದಲ್ಲಿ ಅಂಥ ಒಬ್ಬ ಅಭ್ಯರ್ಥಿಯನ್ನು ಆಯಾ ಜಿಲ್ಲಾಗಳಲ್ಲಿ ಜಿಲ್ಲಾ ಪಂಚಾಯತ್ CEO ಸಮಿತಿಯು ಅವರನ್ನು ಆಯ್ಕೆ ಮಾಡುತ್ತೆ. ಈ ಎರಡನೇ ಪಾಯಿಂಟ್ ಇದೆಯಲ್ಲ, ಅದನ್ನು ಕ್ಲಿಯರಾಗಿ ನೆನಪಿಟ್ಕೊಳ್ಳಿ. ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳ್ತಾರೆ ನಿಮಗೆ, ಜಿಲ್ಲಾ ಪಂಚಾಯತ್ CEO ಅವರು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಕೀಮ್, ವಿದೇಶ ವಿದ್ಯಾ ವಿಕಾಸ ಸ್ಕೀಮ್. ವಿದೇಶ ವಿದ್ಯಾ ವಿಕಾಸ ಸ್ಕೀಮ್. ಅಂಡರ್ ದಿಸ್ ಸ್ಕೀಮ್, ಎಜುಕೇಷನ್ ಲೋನ್ ಫೆಸಿಲಿಟಿ is provided for the students of Veerashaiva Lingayat community for the higher education in foreign universities. That means who are pursuing or who are going to pursue education in foreign universities, for those students it is a kind of loan that is provided by this corporation. For students pursuing professional, technical, paramedical and medical courses whereby can avail loan up to rupees 3.5 lakh per annum or a maximum of 10 lakh rupees for the completion of the course or 3 years, whichever is earlier. That means 3.5 lakh rupees per year. If at all you calculate it for 3 years, it will be 11.5 lakh. But the maximum amount it will be provided will be 10 lakh rupees. And do remember, the beneficiary shall repay this amount in 5 years or 60 monthly installments after 1 year of the completion of the course or 6 months from the date of getting into the job. ವಿದೇಶ ವಿದ್ಯಾ ವಿಕಾಸ ಯೋಜನೆ ಅಡಿಯಲ್ಲಿ ಯಾರೆಲ್ಲ ವಿದೇಶದಲ್ಲಿ
ಫಾರಿನ್ ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗಬೇಕಂತ ಬಯಸಿರ್ತಾರೆ ಅಂಥವರಿಗೆ ಪ್ರತಿ ವರ್ಷ 3.5 ಲಕ್ಷ ರೂಪಾಯಿ 3 ವರ್ಷಕ್ಕೆ 3.5 ಲಕ್ಷ ರೂಪಾಯಿಯನ್ನು ನೀಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಮ್ಯಾಕ್ಸಿಮಮ್ ಮೊತ್ತ ಬಂದು 10 ಲಕ್ಷ ರೂಪಾಯಿಯನ್ನು ನೀಡ್ತಾರೆ. ಪ್ರತಿ ವರ್ಷಕ್ಕೆ 3.5 ಲಕ್ಷ ರೂಪಾಯಿ ಅಥವಾ ನಿಮ್ಮ ಕಂಪ್ಲೀಟ್ ಕೋರ್ಸಿಗಾಗಿ 10 ಲಕ್ಷ ರೂಪಾಯಿಯನ್ನು ನೀಡುತ್ತಾರೆ. ಮತ್ತು ನೀವು ಪಡೆದಿರತಕ್ಕಂಥ ಈ ಸಾಲವನ್ನು ನಿಮ್ಮ ಕೋರ್ಸ್ ಮುಗಿದ 1 ವರ್ಷದ ನಂತರ ಅಥವಾ ನೀವು ಕೆಲಸಕ್ಕೆ ಸೇರಿದ ದಿನಾಂಕದಿಂದ 6 ತಿಂಗಳ ನಂತರ 5 ವರ್ಷಗಳಲ್ಲಿ ಅಥವಾ 60 ಮಾಸಿಕ ಕಂತುಗಳಲ್ಲಿ ಇದನ್ನು ಮರುಪಾವತಿ ಮಾಡಬೇಕಾಗುತ್ತೆ. ಈಗ what are the schemes that are eligible, right? What are the applicable courses for this scheme? Engineering and technology, management and commerce, science and technology, agriculture and allied science or technology, medicine, humanity, social science. The candidate will be selected by the principal secretary of BCWD formed committee. ಅಂದರೆ ಇಂಜಿನಿಯರಿಂಗ್ ಯಾವೆಲ್ಲ ಕೋರ್ಸ್ಗಳಿಗೆ ಇದು ಅನ್ವಯವಾಗುತ್ತೆ? ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ, ನಿರ್ವಹಣೆ ಮತ್ತು ವಾಣಿಜ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃಷಿ ಮತ್ತು ಅಲೈಡ್ ವಿಜ್ಞಾನ ಅಥವಾ ತಂತ್ರಜ್ಞಾನ, ಔಷಧ, ಮಾನವೀಯತೆ ಮತ್ತು ಸಮಾಜ ವಿಜ್ಞಾನ. ಅಭ್ಯರ್ಥಿಯನ್ನು ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡುತ್ತಾರೆ. ಯಾವ ಪ್ರಧಾನ ಕಾರ್ಯದರ್ಶಿ? ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರಚಿತ ಮಾಡಿದ ಒಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅವರು ಒಬ್ಬ ವಿದ್ಯಾರ್ಥಿಯನ್ನು ಈ ಯೋಜನೆಗೆ ಫಲಾನುಭವಿ ಎಂದು ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಸ್ಕೀಮ್ ಪರಿಪೂರ್ಣದೆಡೆಗೆ. 3ನೇ ಸ್ಕೀಮ್ ಬಂದು ಪರಿಪೂರ್ಣದೆಡೆಗೆ. ದಯಮಾಡಿ ಈ ಸ್ಕೀಮ್ಗಳ ಹೆಸರನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಬೇರೆ ಯಾವ್ಯಾವ ಸ್ಕೀಮ್ಗಳನ್ನು ಇದರ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೆಲವೊಂದು ಪ್ರೊವಿಷನ್ಸ್ ಸೇಮ್ ಇರುತ್ತೆ. ನಿಮಗೆ ಇದು ಅರಿವು ಲೋನ್ ಸ್ಕೀಮ್ ಥರನೇ ಅನಿಸ್ಬೋದು, ಆದರೆ ಪ್ರತಿಯೊಂದು ಸ್ಕೀಮಿನ ಹೆಸರು ಹಾಗೂ ಪ್ರತಿಯೊಂದು ಬೆನಿಫಿಟ್ ಡಿಫ್ರೆಂಟ್ ಆಗಿದೆ. ಸೊ ದಯಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ವಲ್ಪ ರಿವಿಷನ್ ಮಾಡಿ, ಆಗ ನಿಮಗೆ ಈಸಿ ಆಗುತ್ತೆ. ಥರ್ಡ್ ಸ್ಕೀಮ್ ಈಸ್ ಪರಿಪೂರ್ಣದೆಡೆಗೆ. The scheme mainly concentrates on the full-time PhD scholars of the Veerashaiva Lingayat community in selected courses like social science, village PhD scholars of Veerashaiva Lingayat community in selected courses like social science, language, science, technology, agriculture, agricultural science, commerce and management, technical and medical sciences, where the scholars can avail rupees 10,000 per month as fellowship or stipend for the maximum of 3 years or completion of the course whichever is earlier. ಈ ಪರಿಪೂರ್ಣದೆಡೆಗೆ ಯೋಜನೆಯಡಿಯಲ್ಲಿ ಮುಖ್ಯವಾಗಿ ಪೂರ್ಣ ಸಮಯ ಅಂದರೆ ರೆಗ್ಯುಲರ್ PhD ಅನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಸಮಾಜ ವಿಜ್ಞಾನ, ಭಾಷೆ, ವಿಜ್ಞಾನ, ತಂತ್ರಜ್ಞಾನ, ಕೃಷಿ ಮತ್ತು ಕೃಷಿ ವಿಜ್ಞಾನ, ವಾಣಿಜ್ಯ, ನಿರ್ವಹಣೆ, ತಾಂತ್ರಿಕ ಮತ್ತು ವೈದ್ಯಕೀಯ ಮುಂತಾದ ಆಯ್ದ ಕೋರ್ಸ್ಗಳಲ್ಲಿ ವೀರಶೈವ ಲಿಂಗಾಯತ್ ಸಮುದಾಯದ ವಿದ್ವಾಂಸರು ತಿಂಗಳಿಗೆ 10,000 ರೂಪಾಯಿಯನ್ನು ಫೆಲೋಶಿಪ್ ಅಥವಾ ಸ್ಟೈಫಂಡ್ ಆಗಿ ಗರಿಷ್ಠ 3 ವರ್ಷಗಳ ಕಾಲ ಇದನ್ನು ಅವರು ಪಡೆಯಬಹುದು. ಒಂದು ವೇಳೆ 3 ವರ್ಷಕ್ಕಿಂತ ಕಡಿಮೆ ಅವಧಿ ಇದ್ದಲ್ಲಿ ನಿಮ್ಮ PhD ಎಷ್ಟು ವರ್ಷ ಇರುತ್ತೆ ಅಷ್ಟು ಪ್ರತಿ ತಿಂಗಳಿಗೆ ನಿಮಗೆ 10,000 ರೂಪಾಯಿಯನ್ನು ಫೆಲೋಶಿಪ್ ಅಥವಾ ಸ್ಟೈಫಂಡ್ ಆಗಿ ನೀಡಲಾಗುತ್ತೆ. ಇದು ಒಂದು ಪರಿಪೂರ್ಣದೆಡೆಗೆ. ನೆಕ್ಸ್ಟ್ ಇದಕ್ಕೆ ಅರ್ಹತೆ ಏನಾಗಿರುತ್ತೆ? The main eligibility for this ಪರಿಪೂರ್ಣದೆಡೆಗೆ is candidate should possess a permanent domicile certificate from the concerned authority. ಅಂದರೆ ಅವರು ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ವಾಸವಾಗಿದ್ದರೆ ನಿಮಗೆ ಡೊಮ್ಸೈಲ್ ಸರ್ಟಿಫಿಕೇಟ್ ಸಿಗುತ್ತೆ. ಸೆಕೆಂಡ್, ಆನ್ಯುವಲ್ ಇನ್ಕಮ್ ಆಫ್ ದಿ ಫ್ಯಾಮಿಲಿ ಶುಡ್ ನಾಟ್ ಎಕ್ಸೀಡ್ 3.5 lakh rupees. ಅಂದರೆ ನಿಮ್ಮ ವಾರ್ಷಿಕ ಆದಾಯ ಬಂದು 3.5 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ನೆಕ್ಸ್ಟ್, ಅಪ್ಲಿಕೆಂಟ್ ಶುಡ್ ಬಿಲಾಂಗ್ ಟು ವೀರಶೈವ ಲಿಂಗಾಯತ್ ಕಮ್ಯುನಿಟಿ ಆ್ಯಂಡ್ ಪ್ರೊಡ್ಯೂಸ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ issued from the concerned authority. Next, he should be engaged in full-time PhD studies in Government of Karnataka's university or affiliated institutions. Candidates seeking this facility should not have been selected for monthly stipend or fellowship by Government of India or Government of Karnataka or university or any other institution. The simple meaning is he should not get any of the other scholarship or stipend from any of the other central government or other universities. Fifth criteria is the study incentive or fellowship should not be provided for a period not exceeding 3 years. ಅಂದರೆ ಸಿಂಪಲ್ ಆಗಿ ಅವರು ಡೊಮ್ಸೈಲ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅಂದರೆ ನೀವು 10 ವರ್ಷಗಳ
ಕರ್ನಾಟಕದಲ್ಲಿ ವಾಸವಾಗಿದ್ದರೆ ನಿಮಗೆ ಡೊಮ್ಸೈಲ್ ಸರ್ಟಿಫಿಕೇಟ್ ತಹಶೀಲ್ದಾರ್ ಅವರು ನೀಡ್ತಾರೆ. ನಿಮ್ಮ ವಾರ್ಷಿಕ ಆದಾಯ ಬಂದು 3.5 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ನೀವು ವೀರಶೈವ ಲಿಂಗಾಯತ್ ಕಮ್ಯುನಿಟಿಗೆ ಸಂಬಂಧವಿದ್ದು ನೀವು ಕಾಸ್ಟ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ನೀವು ಫುಲ್ ಟೈಮ್ PhD ಕೋರ್ಸನ್ನು ಮಾಡಬೇಕು ಹಾಗೂ ಕೇಂದ್ರ ಸರ್ಕಾರದಲ್ಲಿ ಅಥವಾ ಯಾವುದೇ ಆದ ಯೂನಿವರ್ಸಿಟಿಯಲ್ಲಿ ಸ್ಟೈಫಂಡ್ ಅಥವಾ ಸ್ಕಾಲರ್ಶಿಪ್ಪನ್ನು ಪಡಿತಿರಬಾರ್ದು. 5ನೇದಾಗಿ ನಿಮಗೆ ಮ್ಯಾಕ್ಸಿಮಮ್ ಆಗಿ 3 ವರ್ಷಗಳ ಕಾಲ ಪ್ರತಿ ತಿಂಗಳು 10,000 ರೂಪಾಯಿ ಸ್ಟೈಫಂಡನ್ನು ನೀಡಲಾಗುತ್ತೆ. ದ 4th ಸ್ಕೀಮ್ ಈಸ್ ಕಾಯಕ ಕಿರಣ. 4ನೇ ಸ್ಕೀಮ್ ಬಂದು ಕಾಯಕ ಕಿರಣ. A financial assistance for the traditional artisans and occupational groups or individuals of the Veerashaiva Lingayat community where they can avail the facilities as follows. That means the traditional artisans or occupational groups will get the following benefits in the form of loans and subsidies. First is rupees 50,000, in which 30% of which, that is 10,000 rupees, will be treated as subsidy, and the remaining 70%, that is 40,000 rupees, as a loan at 2% interest rate per annum. If at all your investment is from 50,000 rupees to 1 lakh rupees, then a maximum of 20%, that is 20,000 rupees maximum, will be treated as subsidy, and the remaining 80%, that is 80,000 rupees, as loan at 2% interest rate. ಕಾಯಕ ಕಿರಣ ಎಂದರೆ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಅಥವಾ ಉದ್ಯೋಗಿಕ ಗುಂಪುಗಳಿಗೆ ವೀರಶೈವ ಲಿಂಗಾಯತ ಸಮುದಾಯದ ವ್ಯಕ್ತಿಗಳಿಗೆ ಹಣಕಾಸು ನೆರವು ಕಲ್ಪಿಸುವ ಒಂದು ಯೋಜನೆಯಾಗಿದೆ. ಇದರಲ್ಲಿ ನಿಮ್ಮ ವೆಚ್ಚವು 50,000 ರೂಪಾಯಿ ಅಥವಾ 50,000 ರೂಪಾಯಿಗಿಂತ ಕಡಿಮೆ ಇದ್ದಲ್ಲಿ ನಿಮಗೆ 30%, ಅದರ 30% ಅಂದರೆ ಮ್ಯಾಕ್ಸಿಮಮ್ ಆಗಿ 10,000 ರೂಪಾಯಿ ನಿಮಗೆ ಸಬ್ಸಿಡಿಯನ್ನು ನೀಡಲಾಗುತ್ತೆ. ಹಾಗೂ ಇನ್ನುಳಿದ 70% ಏನಿರುತ್ತೆ, ಟೋಟಲ್ ಆಗಿ 40,000 ರೂಪಾಯಿ ವಾರ್ಷಿಕ 2% ಬಡ್ಡಿ ದರದ ಹಾಗೆ ಸಾಲವನ್ನು ನೀಡಲಾಗುತ್ತೆ. ಒಂದು ವೇಳೆ ನಿಮ್ಮ ವೆಚ್ಚ ಬಂದು 50,000ಕ್ಕಿಂತ ಹೆಚ್ಚೆ ಮತ್ತು 1 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ 20% ಅಂದರೆ ಮ್ಯಾಕ್ಸಿಮಮ್ ಆಗಿ 20,000 ರೂಪಾಯಿ ಸಬ್ಸಿಡಿಯನ್ನು ನೀಡಲಾಗುತ್ತೆ. ಇನ್ನುಳಿದ 80% ಅಂದರೆ 80,000 ರೂಪಾಯಿ ವರ್ಷಕ್ಕೆ 2% ಬಡ್ಡಿ ದರದ ಹಾಗೆ ಸಾಲವನ್ನು ನೀಡಲಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ದಿಸ್? ದ ಅಪ್ಲಿಕೆಂಟ್ ಶುಡ್ ಬಿಲಾಂಗ್ ಟು ವೀರಶೈವ ಲಿಂಗಾಯತ್ ಕಮ್ಯುನಿಟಿ ಆ್ಯಂಡ್ ಪ್ರೊಡ್ಯೂಸ್ ದಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಫ್ರಮ್ ದಿ ಕನ್ಸರ್ನ್ ಅಥಾರಿಟಿ. ಅಂದರೆ ಸಿಂಪಲ್ ಆಗಿ ಅರ್ಹತೆ ಆಗಬೇಕಾಗಿದ್ದಲ್ಲಿ ನೀವು ಲಿಂಗಾಯತ್ ಕಮ್ಯುನಿಟಿದವರಾಗಿರಬೇಕು ಹಾಗೂ ಕಾಸ್ಟ್ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕು. ಎರಡನೇದು ಬಂದು ಆ್ಯನ್ಯುವಲ್ ಇನ್ಕಮ್ ಆಫ್ ದಿ ಫ್ಯಾಮಿಲಿ ಶುಡ್ ನಾಟ್ ಎಕ್ಸೀಡ್ 98,000 rupees ಫಾರ್ ರೂರಲ್ ಆ್ಯಂಡ್ 1,20,000 rupees ಫಾರ್ ಅರ್ಬನ್ ಅಪ್ಲಿಕೆಂಟ್ಸ್. ಅಂದರೆ ಒಂದು ವೇಳೆ ನೀವು ಗ್ರಾಮದಲ್ಲಿ ವಾಸಿಸುತ್ತಿದ್ದಲ್ಲಿ 98,000 ರೂಪಾಯಿ ನಿಮ್ಮ ವಾರ್ಷಿಕ ಆದಾಯವಾಗಿರಬೇಕು. ಒಂದು ವೇಳೆ ನೀವು ನಗರದಲ್ಲಿ ವಾಸಿಸುತ್ತಿದ್ದಲ್ಲಿ ನಿಮ್ಮ ಆದಾಯ ಬಂದು 1,20,000ಕ್ಕಿಂತ ಕಡಿಮೆ ಆಗಿರಬೇಕು. ನೆಕ್ಸ್ಟ್, ಥರ್ಡ್ ಇಂಪಾರ್ಟೆಂಟ್ ಕ್ರೈಟೇರಿಯಾ ಫಾರ್ ಕಾಯಕ ಕಿರಣ ಸ್ಕೀಮ್ ಈಸ್ ಮಿನಿಮಮ್ ಆಗಿ 18 ವರ್ಷಗಳ ಕಾಲ ನಿಮಗೆ ವಯಸ್ಸಾಗಿರಬೇಕು. ಮ್ಯಾಕ್ಸಿಮಮ್ ಬಂದು 55 ವರ್ಷ, ದಟ್ ಈಸ್ ಮಿನಿಮಮ್ 18 years ಆ್ಯಂಡ್ ಮ್ಯಾಕ್ಸಿಮಮ್ 55 years. ಅಪ್ಲಿಕೆಂಟ್ ಶುಡ್ ನಾಟ್ ಹ್ಯಾವ್ ಅವೈಲ್ಡ್ ಲೋನ್ ಫೆಸಿಲಿಟಿ ಇನ್ ಎನಿ ಕಾರ್ಪೊರೇಷನ್, ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್. ಅಂದರೆ ಅರ್ಜಿದಾರರು ಯಾವುದೇ ಆದ ನಿಗಮಗಳಲ್ಲಿ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಲ್ಲಿ ಅವರು ನಡೆಸ್ತಕ್ಕಂಥ ಯೋಜನೆಗಳಲ್ಲಿ ಯಾವುದೇ ಆದ ಲೋನನ್ನು ಪಡೆದಿರಬಾರ್ದು. ಫಿಫ್ತ್ ಒನ್ ಅಪ್ಲಿಕೆಂಟ್ ಇನ್ ಎ ಫ್ಯಾಮಿಲಿ ಶಾಲ್ ಬಿ ಕನ್ಸಿಡರ್ಡ್ ಟು ಅವೈಲ್ ದಿ ಫೆಸಿಲಿಟಿ. ಅಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತು ಅದರ ಫಲಾನುಭವಿ ಆಗಬಹುದು. ಇದೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಈಗ ನಿಮಗೆ ಅದನ್ನೇ ಹೇಳಿದ್ದೇನೆ. ಯಾರಿಗೆಲ್ಲ ಬೇಕೋ ಅವರು ವಿಡಿಯೋ ಪಾಸ್ ಮಾಡಿ ಇದನ್ನು ಓದ್ಬೋದು. ನೆಕ್ಸ್ಟ್, ಸ್ವಸಹಾಯ ಸಂಘಗಳಿಗೆ ಉತ್ತೇಜನ. ನೆಕ್ಸ್ಟ್ ಸ್ಕೀಮ್ ಈಸ್ ಸ್ವಸಹಾಯ ಸಂಘಗಳಿಗೆ ಉತ್ತೇಜನ. ದ ಸ್ಕೀಮ್ ಮೇನ್ಲಿ ಕಾನ್ಸಂಟ್ರೇಟ್ ಆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಫ್ ದಿ ವೀರಶೈವ ಲಿಂಗಾಯತ್ ಕಮ್ಯುನಿಟಿ ಟು ಟೇಕ್ ಅಪ್ ಸ್ಮಾಲ್ ಎಕನಾಮಿಕ್ ಆಕ್ಟಿವಿಟೀಸ್. This scheme is being implemented by the corporation. Loans and subsidies to skilled and unskilled backward classes families who are below the poverty line. Financial assistance up to ₹15,000 rupees, which includes 5,000 rupees as subsidy and 10,000 rupees loan at 4% interest rate per annum, is being sanctioned per beneficiary. For a maximum of 15 individuals in a group, the beneficiary shall repay in 3 years or 36 monthly installments. The simple meaning is that if at all you belong to self-help group and there are 15 members, for those maximum 15 members, an amount of 15,000 rupees each will be provided, out of which 5,000 rupees will be subsidy and 10,000 rupees will be provided as a loan, and the rate of interest will be 4% per annum. ಈ ಯೋಜನೆ ಅಡಿಯಲ್ಲಿ
ಮುಖ್ಯವಾಗಿ ವೀರಶೈವ ಲಿಂಗಾಯತ್ ಸಮುದಾಯದ ಸ್ವಸಹಾಯ ಗುಂಪುಗಳನ್ನು ಸಣ್ಣ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಬಡತನದ ರೇಖೆಗಿಂತ ಕೆಳಗಿರುವ ಕೌಶಲ್ಯರಹಿತ ಹಿಂದುಳಿದ ವರ್ಗಗಳ ಕುಟುಂಬಗಳಿಗೆ ಸಾಲ ಮತ್ತು ಸಹಾಯಧನ ಒದಗಿಸಲು ಈ ಯೋಜನೆಯನ್ನು ಈ ನಿಗಮವು ಜಾರಿಗೊಳಿಸುತ್ತದೆ. ಪ್ರತಿ ಫಲಾನುಭವಿಗೆ 5,000 ರೂಪಾಯಿ ಸಹಾಯಧನ ಮತ್ತು ವಾರ್ಷಿಕ 4% ಬಡ್ಡಿ ದರದಲ್ಲಿ 10,000 ರೂಪಾಯಿ ಸಾಲವನ್ನು ಒಳಗೊಂಡಂತೆ ಒಟ್ಟು 15,000 ರೂಪಾಯಿವರೆಗೆ ಆರ್ಥಿಕ ಸಹಾಯವನ್ನು ಮಂಜೂರು ಮಾಡಲಾಗುತ್ತೆ. ಒಂದು ಗುಂಪಿನಲ್ಲಿ ಗರಿಷ್ಠವಾಗಿ 15 ವ್ಯಕ್ತಿಗಳಿಗೆ ಈ ಸಹಾಯಧನವನ್ನು ನೀಡಲಾಗುತ್ತೆ ಮತ್ತು ಅವರು 3 ವರ್ಷಗಳಲ್ಲಿ ಅಥವಾ 36 ಮಾಸಿಕ ಕಂತುಗಳಲ್ಲಿ ಇದನ್ನು ಮರುಪಾವತಿ ಮಾಡಬೇಕಾಗುತ್ತೆ. ವಾಟ್ ಆರ್ ದಿ ಎಲಿಜಿಬಿಲಿಟಿ ಫಾರ್ ದಿಸ್? ಇದಕ್ಕೆ ಅರ್ಹತೆ ಏನಾಗಿರಬೇಕು? ಅಪ್ಲಿಕೆಂಟ್ ಹೂ ವಾಂಟ್ ಟು ಅವೈಲ್ ದಿ ಲೋನ್ ಅಂಡರ್ ದಿ ಸ್ಕೀಮ್ ಶುಡ್ ಎಂಗೇಜ್ ಇನ್ ಸಮ್ ಫೈನಾನ್ಷಿಯಲ್ ಆಕ್ಟಿವಿಟಿ. ಅಂದರೆ ಯಾರೆಲ್ಲ ಈ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಬಯಸುತ್ತಾರೆ ಅಂಥ ಅರ್ಜಿದಾರರು ಕೆಲವು ಹಣಕಾಸಿನ ಚಟುವಟಿಕೆಗಳಲ್ಲಿ ತೊಡಗಿರಬೇಕಾಗುತ್ತೆ. ಸೆಕೆಂಡ್, ದ ಫೆಸಿಲಿಟಿ ಶಾಲ್ ಬಿ ಪ್ರೊವೈಡೆಡ್ ಟು ದಿ ಬೆನಿಫಿಷರಿ ಥ್ರೂ ರಿಜಿಸ್ಟರ್ಡ್ ಸೆಲ್ಫ್ ಹೆಲ್ಪ್ ಗ್ರೂಪ್. ಅಂದರೆ ಸ್ವಸಹಾಯ ಗುಂಪುಗಳಿಂದ ಅವುಗಳ ಮೂಲಕ ಫಲಾನುಭವಿಗಳಿಗೆ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ನೆಕ್ಸ್ಟ್, ದ ಸೆಲ್ಫ್ ಹೆಲ್ಪ್ ಗ್ರೂಪ್ ಶುಡ್ ಹ್ಯಾವ್ ಎ ಬ್ಯಾಂಕ್ ಅಕೌಂಟ್ ಇನ್ ದಿ ನೇಮ್ ಆಫ್ ರಿಜಿಸ್ಟರ್ಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇನ್ ದಿ ನಿಯರೆಸ್ಟ್ ಬ್ಯಾಂಕ್. ಅಂದರೆ ಹತ್ತಿರವಿರ್ತಕ್ಕಂಥ ಒಂದು ಬ್ಯಾಂಕಿನಲ್ಲಿ ಆ ಸ್ವಸಹಾಯ ಗುಂಪು ತನ್ನದೇ ಆದ ಒಂದು ಹೆಸರಿನಲ್ಲಿ ನೋಂದಾಯಿತ ಸ್ವಸಹಾಯ ಗುಂಪಿನ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ? ವಾಟ್ ಆರ್ ದಿ ಡಾಕ್ಯುಮೆಂಟ್ಸ್ ದಟ್ ಆರ್ ರಿಕ್ವೈರ್ಡ್? The self-help group shall provide banking details such as account number, passbook copy and cancelled check with IFSC code. ಅಂದರೆ ಸ್ವಸಹಾಯ ಗುಂಪುಗಳು ಅವರ ಬ್ಯಾಂಕ್ ಡೀಟೇಲನ್ನು ಕೊಡಬೇಕಾಗುತ್ತೆ, ಅಕೌಂಟ್ ನಂಬರ್ ನೀಡಬೇಕಾಗುತ್ತೆ, ಪಾಸ್ಬುಕ್ಕಿನ ಒಂದು ಪ್ರತಿಯನ್ನು ನೀಡಬೇಕಾಗುತ್ತೆ, ಅದರೊಂದಿಗೆ ಆ ಚೆಕ್ ಬುಕ್ಕಿನ ಒಂದು ಚೆಕ್ಕು ಕ್ಯಾನ್ಸಲ್ ಆಗಿರ್ತಕ್ಕಂಥ ಒಂದು ಚೆಕ್ಕು IFSC ಕೋಡ್ ಒಂದಿಗೆ ಅದನ್ನು ನೀಡಬೇಕಾಗುತ್ತೆ. ಸೆಕೆಂಡ್, ಸೆಲ್ಫ್ ಹೆಲ್ಪ್ ಗ್ರೂಪ್ ಶಾಲ್ ಪ್ರೊವೈಡ್ ಕವರಿಂಗ್ ಲೆಟರ್ ಅಪ್ರೂವ್ಡ್ ಬೈ ಆಲ್ ಮೆಂಬರ್ಸ್ ಆಫ್ ದಿ ಗ್ರೂಪ್. ಅಂದರೆ ಒಂದು ಮುಚ್ಚಳಿಕೆ ಪತ್ರವನ್ನು ನೀಡಬೇಕಾಗುತ್ತೆ, ಅದರ ಮೇಲೆ ಪ್ರತಿಯೊಂದು ಸಹಾಯ ಗುಂಪಿನ ಪ್ರತಿಯೊಬ್ಬ ಮೆಂಬರಿನ ಸಿಗ್ನೇಚರ್ ಇರಬೇಕಾಗುತ್ತೆ. ಥರ್ಡ್, ದ ಸೆಲ್ಫ್ ಹೆಲ್ಪ್ ಗ್ರೂಪ್ ಶಾಲ್ ಪ್ರೊವೈಡ್ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ನಾಟ್ ಅವೈಲಿಂಗ್ ಲೋನ್ ಫ್ರಮ್ ಬ್ಯಾಂಕ್ ಆರ್ ಎನಿ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಸ್ವತಃ ನಾವು ಯಾವುದೇ ಆದ ಬ್ಯಾಂಕ್ನಿಂದ ಸಾಲವನ್ನು ಪಡೆದಿಲ್ಲ ಎಂದು ಒಂದು ಪ್ರತಿಯನ್ನು ಕೂಡ ನೀಡಬೇಕಾಗುತ್ತೆ. Next, annual income of the family of each member of the group should not exceed 98,000 rupees for rural and 1,20,000 rupees for urban applicants. ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಫಲಾನುಭವಿಯು ಅವರ ಆದಾಯ ಮಿತಿ, ಒಂದು ವೇಳೆ ಅವರು ಗ್ರಾಮದಲ್ಲಿ ವಾಸಿಸುತ್ತಿದ್ದಲ್ಲಿ ಅವರ ಆದಾಯ ಬಂದು 98,000ಕ್ಕಿಂತ ಕಡಿಮೆ ಇರಬೇಕು ಮತ್ತು ನಗರದಲ್ಲಿ ವಾಸಿಸುತ್ತಿದ್ದಲ್ಲಿ ಅವರ ಆದಾಯ ಬಂದು 1,20,000ಕ್ಕಿಂತ ಕಡಿಮೆ ಆಗಿರಬೇಕು. ಇದು ಇದರ ಅರ್ಹತೆಯಾಗಿದೆ. ಯಾರಿಗೆಲ್ಲ ಕನ್ನಡದಲ್ಲಿ ಬೇಕೋ ಅದನ್ನು ಹೇಳಿದ್ದೇನೆ. ಅಷ್ಟು ಮೀರಿ ನಿಮಗೆ ಬೇಕಾದಲ್ಲಿ ವಿಡಿಯೋ ಪಾಸ್ ಮಾಡಿ ಈ ಮಾಹಿತಿಯನ್ನು ನೀವು ಓದ್ಬೋದು. ನೆಕ್ಸ್ಟ್, ಸಿಕ್ಸ್ತ್ ಸ್ಕೀಮ್, ಜೀವ ಜಲ ಸ್ಕೀಮ್. ಇನ್ ಆರ್ಡರ್ ಟು ಪ್ರೊವೈಡ್ ಇರಿಗೇಷನ್ ಫೆಸಿಲಿಟಿ. ಇದು ಒಂದು ಟೈಪ್ ಗಂಗಾ ಕಲ್ಯಾಣ ಸ್ಕೀಮ್ ಇದ್ದ ಹಾಗೆ. ಜೀವ ಜಲ ಸ್ಕೀಮ್ ಬಂದು ಗಂಗಾ ಕಲ್ಯಾಣ ಸ್ಕೀಮ್ ಇದ್ದಂಗೆ. ವಾಟ್ ಈಸ್ ದಿ ಇನ್ ಆರ್ಡರ್ ಟು ಪ್ರೊವೈಡ್ ಇರಿಗೇಷನ್ ಫೆಸಿಲಿಟೀಸ್ ಟು ದಿ ಫಾರ್ಮರ್ಸ್ ಆಫ್ ವೀರಶೈವ ಲಿಂಗಾಯತ್ ಕಮ್ಯುನಿಟೀಸ್ ಇನ್ ದಿ ಸ್ಕೀಮ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಬೈ ದಿ ಕಾರ್ಪೊರೇಷನ್. The eligibility conditions are that farmer should belong to the small and marginal farmer and his family income should not exceed rupees 4 lakh rupees per annum. Should not exceed 40,000 rupees per annum. The maximum unit cost fixed is 2.5 lakh, out of which 2 lakh is subsidy and 50,000 rupees is loan at 4% rate of interest. The corporation is drilling the borewell in the land of eligible farmers and supplying pump sets and accessories to assist the farmers in getting energization of the borewells from the electricity supply companies. ಅಂದರೆ ವೀರಶೈವ ಲಿಂಗಾಯತ್ ಸಮುದಾಯದ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲು ಈ ನಿಗಮದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ. ಅರ್ಹತೆಯ ಷರತ್ತುಗಳೇನೆಂದರೆ ಅವರ ವಾರ್ಷಿಕ ಆದಾಯ ಬಂದು 40,000ಕ್ಕಿಂತ ಕಡಿಮೆ ಇರಬೇಕು. ಗರಿಷ್ಠ ಘಟಕ ವೆಚ್ಚವು 2.5 ಲಕ್ಷ ನೀಡಲಾಗುತ್ತೆ. ಅದರಲ್ಲಿ 2 ಲಕ್ಷ ಸಬ್ಸಿಡಿ, 50,000 ರೂಪಾಯಿ 4% ಬಡ್ಡಿ ದರದ ಹಾಗೆ ಸಾಲವನ್ನು ನೀಡಲಾಗುತ್ತೆ. ನಿಗಮವು ಅರ್ಹ ರೈತರ ಜಮೀನಿನಲ್ಲಿ ಬೋರ್ವೆಲ್ಲನ್ನು ಕೊರೆಸುತ್ತದೆ ಮತ್ತು ರೈತರಿಗೆ ವಿದ್ಯುತ್ ಸರಬರಾಜು ಕಂಪನಿಗಳಿಂದ ಬೋರ್ವೆಲ್ಗಳಿಗೆ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡಲು ಪಂಪ್ಸೆಟ್ ಮತ್ತು ಪರಿಕರಣಗಳನ್ನು ಪೂರೈಸುತ್ತದೆ. ಈಗ ಇದಕ್ಕೆ ಅರ್ಹತೆ ಯಾವೆಲ್ಲ ಅರ್ಹತೆ ಇರಬೇಕು? ವಾಟ್ ಆರ್ ದಿ ಎಲಿಜಿಬಿಲಿಟಿ ಕಂಡೀಷನ್?
First of all, applicant should belong to Veerashaiva Lingayat community. Applicant's land shall be a dry land. Do remember, this is very much important. Applicant's land should be a dry land. Third, he should not have availed loan facility in any corporation, state government or central government schemes. Fourth, again annual income, if at all he is in rural, it should be below 98,000, and if at all he is in urban, income should be 1,20,000 rupees below. ಇದಕ್ಕೆ ಅರ್ಹತೆ ಏನಂದರೆ ಮೊದಲನೇದಾಗಿ ಅವರು ಲಿಂಗಾಯತ್ ಸಮುದಾಯದವರಾಗಿರಬೇಕು. ಎರಡನೇದು ಬಂದು ಅರ್ಜಿದಾರರ ಜಮೀನು ವನಭೂಮಿ ಆಗಿರಬೇಕು, ರೈಟ್, ಅಂದರೆ ಅಲ್ಲಿ ನೀರಾವರಿ ಸೌಲಭ್ಯ ಇರಬಾರದು. ಮೂರನೇದಾಗಿ ಯಾವುದೇ ನಿಗಮ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆದಿರಬಾರದು. ನಾಲ್ಕನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಬಂದು 98,000ವನ್ನು ಮೀರಬಾರದು ಯಾವಾಗ ಗ್ರಾಮೀಣ ಪ್ರದೇಶದಲ್ಲಿದ್ದಾಗ, ಹಾಗೂ ನಗರ ಪ್ರದೇಶದಲ್ಲಿದ್ದರೆ 1,20,000 ರೂಪಾಯಿ ಮೀರಬಾರದು. ನೆಕ್ಸ್ಟ್ 7th ಸ್ಕೀಮ್ ಶರಣ ಸೇನೆ. 7ನೇ ಸ್ಕೀಮ್ ಬಂದು ಶರಣ ಸೇನೆ. The scheme mainly concentrates on the individuals of the Veerashaiva Lingayat community who are interested to join the Indian Army, where the entire course fee for physical education training shall be paid by the corporation to the concerned institutions on a 50-50 basis. That means an initial 50% will be advance that will be paid to institutions only on the confirmation of the candidate admission to the institution, and the remaining final 50% installment will be paid to the institutions only after he or she is certified from the institute he or she is admitted to. ಅಂದರೆ ಈ ಯೋಜನೆಯು ಮುಖ್ಯವಾಗಿ ಭಾರತೀಯ ಸೇನೆಗೆ ಸೇರಲು ಆಸಕ್ತಿ ಹೊಂದಿರುವ ವೀರಶೈವ ಲಿಂಗಾಯತ್ ಸಮುದಾಯದ ವ್ಯಕ್ತಿಗಳ ಮೇಲೆ ಕೇಂದ್ರೀಕರಿಸುತ್ತದೆ. ದೈಹಿಕ ಶಿಕ್ಷಣ ತರಬೇತಿಗೆ ಸಂಪೂರ್ಣ ಕೋರ್ಸ್ ಶುಲ್ಕವನ್ನು ನಿಗಮವು 50% ಆಧಾರದ ಮೇಲೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಪಾವತಿಸುತ್ತದೆ. ಆರಂಭಿಕ 50% ಸಂಸ್ಥೆಗೆ ಅಭ್ಯರ್ಥಿಯು ಪ್ರವೇಶದ ದೃಢೀಕರಣದ ಮೇಲೆ ಹಾಗೂ ಇನ್ನುಳಿದ 50% ಆ ಅಭ್ಯರ್ಥಿಯು ತನ್ನ ಕೋರ್ಸ್ ಮುಗಿದ ಮೇಲೆ 50% ಮೊತ್ತವನ್ನು ನೀಡಲಾಗುತ್ತೆ. ಇಷ್ಟೇ ನೆನಪಿಟ್ಕೊಳ್ಳಿ, ಶರಣ ಸೇನೆ ಯಾರೆಲ್ಲ ಸೇನೆಗೆ ಸೇರಲು ಇಷ್ಟಪಡ್ತಾರೆ ಅವರಿಗೆ, ಮತ್ತು 50% 50-50 ರೇಷಿಯೋದಲ್ಲಿ ಈ ಸಹಾಯಧನವನ್ನು ನೀಡಲಾಗುತ್ತೆ. ಮೊದಲಿಗೆ 50%, ಅದಾದಮೇಲೆ 50% ನೀಡಲಾಗುತ್ತೆ. ಇದಕ್ಕೆ ಮೇನ್ ಅರ್ಹತೆ ಏನು? ವಾಟ್ ಈಸ್ ದ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ದಿಸ್ ಸ್ಕೀಮ್? ಅಪ್ಲಿಕೆಂಟ್ ಶುಡ್ ಬಿ ಎ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ. ಏಜ್ ಲಿಮಿಟ್: ಅಪ್ಲಿಕೆಂಟ್ಸ್ ಏಜ್ ಮಸ್ಟ್ ಬಿ ಅಬೋವ್ 17 years and below 35 years. Do remember this is very much important. Third, applicant should belong to Veerashaiva Lingayat community and produce caste and income certificate issued by concerned authority. Annual income of the family should not exceed 5 lakh. Right here, see, the income limit is different. ಅಂದರೆ ಅರ್ಜಿದಾರರು ಕರ್ನಾಟಕದ ಕಾಯಂ ಸದಸ್ಯರಾಗಿರಬೇಕು. ವಯಸ್ಸು ಮಿತಿ ಬಂದು 17 ವರ್ಷಕ್ಕಿಂತ ಕಡಿಮೆ ಇರಬಾರದು, 35 ವರ್ಷಕ್ಕಿಂತ ಮೀರಿರಬಾರದು. ಅರ್ಜಿದಾರರು ವೀರಶೈವ ಲಿಂಗಾಯತ್ ಸಮುದಾಯಕ್ಕೆ ಸೇರಿರಬೇಕು. ನಾಲ್ಕನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಬಂದು 5 ಲಕ್ಷವನ್ನು ಮೀರಿರಬಾರದು. ಇಲ್ಲಿಗೆ ನಾವು ಈ ಲಿಂಗಾಯತ್ ನಿಗಮ ಲಿಮಿಟೆಡನ್ನು ನೋಡಿದ್ವಿ. ಇದನ್ನು ಹೊರತುಪಡಿಸಿ ಕ್ವಶನ್ ಬರ್ತಕ್ಕಂಥ ಚಾನ್ಸ್ ಇಲ್ಲ. ದಯಮಾಡಿ ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ. PDF ಕೂಡ ರೆಡಿ ಮಾಡ್ತಾ ಇದ್ದೀನಿ, ಗ್ರೂಪ್ನಲ್ಲಿ ಅನೌನ್ಸ್ ಮಾಡ್ತೇನೆ, ಯಾರಿಗೆಲ್ಲ ಬೇಕೋ ಅವ್ರು ತೊಗೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಇಫ್ ಯು ವಾಂಟ್, ಯು ಕ್ಯಾನ್ ಜಾಯಿನ್ ಟೆಲಿಗ್ರಾಮ್ ಚಾನಲ್. The link will be provided in the description. If at all new to the channel, please do subscribe the channel and share it with your friends. Thanks for watching the video. Have a nice day. Bye.